ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕ ಭಾಗ 2 ಅಧ್ಯಾಯ 12 ಅನುಪಾತ ಮತ್ತು ಸಮಾನುಪಾತ ಅಭ್ಯಾಸ 12.2ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಏನಪ್ಪ ಅಂದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡಿ ಇಲ್ಲಿ ಏನಿದೆ ಅಂತೇಳಿ. ಇಲ್ಲಿ ಮೊದಲನೇ ಪ್ರಶ್ನೆ, ಮುಂದಿನವುಗಳು ಸಮಾನುಪಾತದಲ್ಲಿವೆಯೇ ಅಂತ ಕೇಳಿದರು. ಸಮಾನುಪಾತದಲ್ಲಿವೆ ನಿರ್ಧರಿಸಿ. ಅಂದರೆ ಇಲ್ಲಿ ಕೊಟ್ಟಂಥ ಉಪಪ್ರಶ್ನೆಗಳು ಏನಿಂತ ಹಿಡಿದು ಎಫ್ವರೆಗೆ ಏನು ಪ್ರಶ್ನೆಗಳಿದಾವಲ್ಲ ಇವೆಲ್ಲ ಏನಪ್ಪ ಅಂತಂದರೆ ಸಮಾನುಪಾತದ ಅದಾವು ಇಲ್ಲೋ ಅಂತ ಹೇಳತ್ತಿದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ಏದಿಂದ ಹಿಡಿದು ಎಫ್ವರೆಗೆ ಈ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂದರೆ ನಾವು ಉತ್ತರವನ್ನು ಒಂದು ಕಚ್ಚಾ ಬುಕ್ನಲ್ಲಿ ಬಿಡಿಸಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ನೋಡೋಣ. ಅವು ಸಮಾನುಪಾತದ ಅದಾವು ಇಲ್ಲೋ ಅಂತ ಪರೀಕ್ಷೆ ಮಾಡೋಣ. ಈ ಪ್ರಶ್ನೆಗಳನ್ನು ಬರ್ಕೊಂಡು ಏನಪ್ಪ ಅಂತಂದರೆ ಇಲ್ಲಿದ್ದ ಪ್ರಶ್ನೆಗಳನ್ನು ಬರ್ಕೊಂಡು ಆನ್ಸರ್ ಬಿಡಿಸಿದ್ದೀನಿ, ನೋಡೋಣವಾ? ಓಕೆ ಮಕ್ಕಳೇ, ಇಲ್ಲಿ ಗಮನಿಸ್ಬೋದು. ಇಲ್ಲಿ ಎ ಪ್ರಶ್ನೆ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. 15, 45, 40, 120 ಅಂತಿದೆ. ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಈ 15, 45 ಒಂದು ಅನುಪಾತ, 40 ಮತ್ತು 20 120 ಒಂದು ಅನುಪಾತವನ್ನು ಬರ್ಕೊಂಡರು. ಇಲ್ಲಿ 15:45 ಬರ್ಕೊಂಡು ಏನು ಮಾಡಿದಾರೆ ಅಂತಂದರೆ ಇಲ್ಲಿ ಅನುಪಾತಗಳು ಸಮ ಆಗಿದಾವಿಲ್ಲ ಅಂತ ನೋಡ್ಕೊ ಅಂತ ಹೇಳಿದ್ದಾರೆ ಅವರು. ಅದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 15/45 ಆತಿ. ಓಕೆ, ಹಾಗಾದರೆ 15 ಒಂದಲೇ 15 ಮೂರಲೇ ಏನಪ್ಪ ಅಂತಂದರೆ 45. ಹಾಗಾದರೆ 1/3 ಉಳಿತಿ, 1/3 ಕೆಳಗಿಟ್ಟೇನೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟು 40:120. ಇದು 40:125 ಅನುಪಾತದಲ್ಲಿ ಬರ್ಕೊಂಡಾಗ 40 ಮತ್ತು 40 ಅನುಪಾತ 120. ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 40/120. ಹೌದಾ? ಅವ ಏನು ಮಾಡ್ತಾನಪ್ಪ ಅಂತಂದರೆ ಈ 0 ಕ್ಯಾನ್ಸಲ್ ಆಗುತ್ತೆ. 4 ಒಂದಲೇ 4 ಮೂರಲೇ 12, 1/3 ಬಂತು. ಓಕೆ, ಹಾಗಾದರೆ ಇಲ್ಲಿ 1/3 ಬಂತು, ಇಲ್ಲಿ 1/3 ಬಂತು. ಅದರ ಸಲುವಾಗಿ 1/3 = 1/3 ಆಯಿತು. ಅಂದರೆ ಇಲ್ಲಿ ಏನು ಸಿಕ್ಪ ಅಂತಂದರೆ ನಮಗೆ ಇಲ್ಲಿ ಅನುಪಾತ ಏನಾಗಿದೆ ಅಂತಂದರೆ ಇಲ್ಲಿ ಸಮಾನುಪಾತದಲ್ಲಿ ಇದೆ ಅಂತ ಹೇಳ್ಬೋದು. ಕೊಟ್ಟಂಥ ಅನುಪಾತಗಳು ಯಾವ ರೀತಿ ಅದಾವ ಅಂತಂದರೆ ಸಮಾನುಪಾತದಲ್ಲಿದೆ ಅಂತ ಹೇಳ್ಬೋದು. ಎ. ಹಾಗಾದರೆ ನೆಕ್ಸ್ಟು ಬಿಯನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ ಪ್ರಶ್ನೆ. ಇಲ್ಲಿ ಗಮನಿಸ್ಬೋದು ನೀವು ಬಿಯನ್ನು 33, 121, 996 ಇವನ ಅನುಪಾತದಲ್ಲಿ ಬರ್ಕೊಂಡು ಏನಪ್ಪ ಅಂತಂದರೆ ಸಮಾನುಪಾತದಲ್ಲಿ ಅದಾವು ಇಲ್ಲ ಅಂತ ಪರೀಕ್ಷೆ ಮಾಡೋಣ. ಓಕೆ, ಹಾಗಾದರೆ ಇಲ್ಲಿ 33:121 ಬರ್ಕೊಂಡನಿ. ನೆಕ್ಸ್ಟ್ ಏನಪ್ಪ ಅಂದರೆ 33/121 ಬರ್ಕೊಂಡೆ. 11 ಮೂರಲೇ ಏನಪ್ಪ ಅಂದರೆ 33, ಇಲ್ಲಿ 3 ಬಂತು. 11 ಏನಪ್ಪ ಅಂದರೆ 11 121. ಈ 121 ಕ್ಯಾನ್ಸಲ್ ಐತಿ, 33 ಕ್ಯಾನ್ಸಲ್ ಐತಿ. ಅಂಶದಲ್ಲಿ 3 ಬಂತು, ಛೇದದಲ್ಲಿ 11 ಬಂತು. ಅದೇ 3/11 ಅಂತ ಬರ್ಕೊಂಡೆ. ಹಾಗಾದರೆ ನೆಕ್ಸ್ಟ್ ಇದನ್ನು ಅನುಪಾತದಲ್ಲಿ ಬರ್ಕೊಂಡು 996 9:96 ಬರ್ಕೊಂಡೆ. ಅದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಮೊದಲನೇದಾಗ ಅಂಶ ಬರುತ್ತೆ, ಕೆಳಗೆ ಛೇದ ಬರುತ್ತೆ, ಛೇದದಲ್ಲಿ 96 ಬರುತ್ತೆ. 9/96 ಆಯ್ತು. ಹಾಗಾದರೆ ಇದನ್ನು ಏನು ಮಾಡಿದೆ ಅಂತಂದರೆ ನೋಡ್ಕೋಬೋದು. 3 ಮೂರಲೇ 9, ಈ 9 ಕ್ಯಾನ್ಸಲ್ ಆಯ್ತು. ಇಲ್ಲಿ 3 ಬಂತು, ಅಂದರೆ 3 ಮಗ್ಗಿಲೇ ಭಾಗ ಮಾಡೀನಿ. ಹಾಗಾದರೆ ನೆಕ್ಸ್ಟ್ 3 ಮೂರಲೇ 9, ಇಲ್ಲಿ 3 ಬಂತು, 9 ಕ್ಯಾನ್ಸಲ್ ಆಯ್ತು. ಇನ್ನು 6 ಉಳಿತಿ, 3 2 6 32 ಬಂತು. ಓಕೆ, 3/32 ಬಂತು. ಹಾಗಾದರೆ ಇಲ್ಲಿ ಏನು ಬಂದಿದೆ 33:121 ಆನ್ಸರ 3/11 ಬಂದಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಇಲ್ಲಿ 9:96 ಏನಪ್ಪ ಅಂತಂದರೆ ಏನು ಆನ್ಸರ್ ಬಂದಿದೆ 3/32 ಬಂದಿದೆ. ಹಾಗಾದರೆ ಇದೇ ಬೇರೆ ಆಯಿತು. ಹಾಗಾದರೆ ಈ 3/11 ನಾಟ್ ಈಕ್ವಲ್ ಟು 3/32 ಅಂದರೆ ಇವು ಸಮಾನುಪಾತದಲ್ಲಿಲ್ಲ ಅಥವಾ ಸಮಾನುಪಾತವಾಗಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಸಿ ಕ್ವಶನನ್ನು ಹೋಗೋಣ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ನೋಡ್ಕೋಬೋದು ಸಿ ಪ್ರಶ್ನೆಯನ್ನು ಏನಿದೆ ಅಂಥೇಳಿ. 24, 28, 36, 48 ಅಂತಿದೆ. ಇಲ್ಲಿ 24, 28 ಅನುಪಾತದಲ್ಲಿ ಬರ್ಕೋತಾನೆ. 24:28. ಹಾಗಾದರೆ ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ 24/28 ಅಥವಾ 24/28 ಆತಿ. ಹಾಗಾದರೆ ಇವನು ಏನು ಮಾಡ್ತಾನೆ ಅಂತಂದರೆ ಭಾಗ ಮಾಡಬೇಕು. 24 ಮತ್ತು ಏನಪ್ಪ ಅಂತಂದರೆ 28 ಭಾಗ ಮಾಡಬೇಕು. ಇಲ್ಲಿ 2 ಒಂದಲೇ 2, 2 2ಲೇ 4 ಅಂದರೆ 12 ಬಂತು. ಇಲ್ಲಿ 2 ಒಂದಲೇ 2 4ಲೇ, ಇಲ್ಲಿ 14 ಬಂತು. 28 ಕ್ಯಾನ್ಸಲ್ ಆತಿ, 24 ಕ್ಯಾನ್ಸಲ್ ಆತಿ. ಮೇಲೆ 12 ಬಂತು, ಕೆಳಗೆ 16 ಬಂತು. ಇಲ್ಲಿ ಏನಪ್ಪ ಅಂದರೆ 2ರ ಮಗ್ಗಿಲೇ ಬಾ ಹೋಗ್ತಾವೆ 12, 14, 2 6ಲೇ 12, 12 ಕ್ಯಾನ್ಸಲ್ ಆತಿ. 2 7ಲೇ 14, ಇಲ್ಲಿ 14 ಕ್ಯಾನ್ಸಲ್ ಐತಿ. 6/7 ಬಂತು. ಹಾಗಾದರೆ 24:28 ಏನು ಬಂತಂದರೆ 6/7 ಅಂತ ಬಂತು. ಹಾಗಾದರೆ ನೆಕ್ಸ್ಟು ಇನ್ನು 36:48 ಇದೆ. ಇದನ್ನು ಬರ್ಕೊಂಡಾಗ ಈ ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಏನಪ್ಪ ಅಂತಂದರೆ ಈ 36:48 ಅನುಪಾತದಲ್ಲಿ ಬರ್ಕೊಂಡ್ರೆ 36:48 ಆಯಿತು. ಇನ್ನು
ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಮಕ್ಕಳು ಏನಾಗುತ್ತೆ ನೋಡ್ಬೋದು 36/48 ಆತಿ. ಹಾಗಾದರೆ ಇಲ್ಲಿ ಈ 36 ಮತ್ತು 48 12ರ ಮಗ್ಗಿಲಿ ಭಾಗ ಹೋಗಿಬಿಡುತ್ತೆ. 12 ಮೂರಲೆ 36, 12 ನಾಲ್ಕಲೆ 48. ಇಲ್ಲಿ 36 ಕ್ಯಾನ್ಸಲ್ ಆಯ್ತು, ಇಲ್ಲಿ 48 ಕ್ಯಾನ್ಸಲ್ ಐತಿ, 3/4 ಬಂತು. ಅದೇ 3/4 ಕೆಳಗಿಟ್ಟಣಿ. ಹಾಗಾದರೆ ಇಲ್ಲಿ 6/7 ಇದೆ, ಇಲ್ಲಿ 3/4 ಇದೆ. ಹಾಗಾದರೆ ಇವೆರಡೂ ಸಮವಾಗಿಲ್ಲ. ಹೌದಾ? ಹಾಗಾದರೆ 6/7 ನಾಟ್ ಈಕ್ವಲ್ ಟು 3/4 ಅಂತ ಹೇಳ್ಬೋದು, ಅಥವಾ ಹೀಗೂ ಹೇಳ್ಬೋದು, ಇವು ಸಮಾನುಪಾತದಲ್ಲಿಲ್ಲ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಡಿ ಪ್ರಶ್ನೆಗೆ ಹೋಗೋಣ. ಏನಿದೆ ಅಂಥೇಳಿ ಇಲ್ಲಿ ನೋಡ್ಕೋಬೋದು ನೀವು ಡಿ ಪ್ರಶ್ನೆಯನ್ನು ಯಾವ ರೀತಿ ಇದೆ ಅಂಥೇಳಿ. 32, 48, 70, 210 ಸಮಾನುಪಾತದ ಅದಾವು ಇಲ್ಲೋ ಅಂತ ನಿರ್ಧರಿಸಿ ಅಂತ ಹೇಳಿದಾರೋ. ನೋಡೋಣ, ಪರೀಕ್ಷೆ ಮಾಡೋಣ. ಇಲ್ಲಿ 32, 48 ಅನುಪಾತದಲ್ಲಿ ಬರೆದಾಗ 32:48 ಆಯಿತು. ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 32/48 ಆತಿ. ಹಾಗಾದರೆ ಈಗ ಏನು ಮಾಡಬೇಕು? 16 ಮಗ್ಗಿಲೆ ಭಾಗ ಹೋಗಿಬಿಡುತ್ತೆ. 16 ಎರಡಲೇ 32, 32 ಕ್ಯಾನ್ಸಲ್ ಐತಿ, 2 ಬಂತು. ಓಕೆ. ಹಾಗಾದರೆ ನೆಕ್ಸ್ಟ್ ಏನು ಉಳಿತಿ? 48 ಉಳಿತಿ. ಇದು ಅದೇ ಮಗ್ಗಿಲೇನೆ ಹೋಗುತ್ತೆ. 16 ಮೂರಲೆ 48. ಹಾಗಾದರೆ ಎಷ್ಟು ಬಂತು? 2/3 ಬಂತು. ಇಲ್ಲಿ 2/3 ಅಂತ ಇಟ್ಟರೆ. ಇನ್ನು 70, 210 ಇದೆಯಲ್ಲ, ಅದನ್ನು ಅನುಪಾತದಲ್ಲಿ ಬರೆದಾಗ 70:210 ಆಯಿತು. ಇದನ್ನು ಏನಪ್ಪ ಅಂದರೆ ಭಿನ್ನ ರಾಶಿಯಲ್ಲಿ ಬರ್ಕೋಬೇಕು. ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಏನಾಗುತ್ತೆ ಅಂದರೆ 70/210 ಆತಿ. ಹಾಗಾದರೆ ಈ ಮೊದಲನೇ 0 ಈ 0 ಕ್ಯಾನ್ಸಲ್ ಆಗುತ್ತೆ. ಮೇಲೆ 7 ಉಳಿತಿ, ಇಲ್ಲಿ 21 ಉಳಿತಿ. ಹಾಗಾದರೆ 7 ಒಂದಲೇ 7 ಮೂರಲೆ 21, 1/3 ಉಳಿತಿ, ಇಲ್ಲಿ 1/3 ಬಂತು. ಹಾಗಾದರೆ ಈ ಮೊದಲನೇದೇನು ಬಂದರೆ 2/3 ಬಂತು, ಇಲ್ಲಿ 1/3 ಬಂತು. ಎರಡೂ ಅನುಪಾತ ಏನಪ್ಪ ಅಂದರೆ ಸಮವಾಗಿಲ್ಲ. ಹಾಗಾದರೆ ಅಂಶ ಛೇದ ಸಮವಾಗಿ ಬಂದರೆ ಅದು ಸಮಾನುಪಾತ ಎರಡು ಕಡೆ. ಓಕೆ. ಹಾಗಾದರೆ ಸಮನಾಗಿಲ್ಲ. ಆದ್ದರಿಂದ 2/3 ನಾಟ್ ಈಕ್ವಲ್ ಟು 1/3 ಅಂತ ಬರಿಬೋದು, ಅಥವಾ ಇವು ಸಮಾನುಪಾತ ಹೊಂದಿಲ್ಲ ಅಂತ ಬರಿಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇನ್ನು ಈ ಪ್ರಶ್ನೆಗೆ ಹೋಗೋಣ. ಯಾವ ರೀತಿ ಇದೆ ಅಂತ ನೋಡ್ಕೋಬೋದು. ಇಲ್ಲಿ ಈ ಪ್ರಶ್ನೆಯನ್ನು ಇಲ್ಲಿ ನೋಡಿದಾಗ 4, 6, 8, 12 ಅಂತಿದೆ. ಇದರ ಅನುಪಾತದಲ್ಲಿ ಬರ್ಕೊಂಡ ಮೊದಲನೇ. ಇಲ್ಲಿ 4:6 ಅಂತ ಬರ್ಕೊಂಡೆ. ಈ 4:6 ಅಂತ ಬರ್ಕೊಂಡ ಅದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ 4/6 ಅಂತಾಗತ್ತೆ. ಹಾಗಾದರೆ ಈ 4/6 ಆದಮೇಲೆ ಏನಪ್ಪ ಅಂತಂದರೆ ಇದು ಮಗ್ಗಿಲೇ ಹೋಗುತ್ತೆ, ಒಂದು ಮಗ್ಗಿಲೇ ಹೋಗುತ್ತೆ. ಯಾವುದು? 2 2 4, 2 3 6. ಹೌದಾ? ಹಾಗಾದರೆ 2/3 ಬಂತು, ಇಲ್ಲಿ 2/3 ಅಂತ ಇಟ್ಟೆ. ಹಾಗಾದರೆ 8, 12 ಐತೆ. ಅನುಪಾತದಲ್ಲಿ ಬರ್ಕೊಂಡಾಗ 8:12 ಆಯಿತು. ಇದನ್ನು ಭಿನ್ನ ರಾಶಿಯಲ್ಲಿ ಬರ್ಕೊಂಡಾಗ ಅಂದರೆ 8/12 ಅಥವಾ 8/12 ಅಂತ ಬರುತ್ತೆ. ಹಾಗಾದರೆ ಈಗ ಏನು ಮಾಡ್ಬೋದು? ಇದನ್ನು ಭಾಗ ಹೋಗ್ಬೋದು. 4 2 4 3. ಹಾಗಾದರೆ 2/3 ಬಂತು, ಇಲ್ಲಿ 2/3 ಬಂತು. ಹಾಗಾದರೆ ಇಲ್ಲಿ 2/3 ಬಂತು, ಇಲ್ಲಿ 2/3 ಬಂತು. ಅದಕ್ಕೆ 2 3 ಇಸ್ಕೊಲ್ಟು 2 3 ಅಂದರೆ 2 ಸಮವಾಗಿದೆ ಅಂತ ಅರ್ಥ, ಸಮಾನುಪಾತದಲ್ಲಿದೆ ಅಂತ ಅರ್ಥ. ಸಮವಾಗಿದ್ದರೆ ಸಮಾನುಪಾತದಲ್ಲಿದೆ ಅಂತ ಅರ್ಥ. ಆದ್ದರಿಂದ ಸಮಾನುಪಾತ ಹೊಂದಿದೆ ಅಂತ ನಾವು ಇಲ್ಲಿ ಬರಿಬೋದು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ ಕ್ವಶನ್ ಏನು ಮಾಡ್ಕೊಂಡು ಅಂತಂದರೆ ಎಫ್ ನೋಡೋಣ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಗಮನಿಸ್ಬೋದು ನೀವು. ನೋಡಿ ಇಲ್ಲಿ 33, 44, 75, 100 ಅಂತಿದೆ. ಇಲ್ಲಿ 33 ಮತ್ತು 44 ಅನುಪಾತದಲ್ಲಿ ಬರ್ಕೋತಾನೆ. 33:44 ಅಂತಿ. ಹಾಗಾದರೆ ಇದರ ಭಿನ್ನ ರಾಶಿ ಒಳಗೆ ಬರ್ಕೊಂಡಾಗ ಏನಾಗದ ಏನಪ್ಪ ಅಂದರೆ 33/44 ಆಯಿತು. ಹಾಗಾದರೆ ಇದನ್ನು ಏನಪ್ಪ ಅಂದರೆ ಇವು ಎರಡೂ ಒಂದೇ ಮಗ್ಗಿಲೆ ಹೋಗ್ತಾವೆಲ್ಲೋ ಅಂತ ಪರೀಕ್ಷೆ ಮಾಡ್ಕೋಬೇಕು ಅಥವಾ ಗಮನಿಸಬೇಕು. ಹಾಗಾದರೆ ಹೋಗುತ್ತೆ. ಯಾವ ಮಗ್ಗಿಲೆ ಹೋಗುತ್ತೆ ಹಾಗಾದರೆ 11ರಲ್ಲೇ ಹೋಗುತ್ತೆ. 11 ಮೂರಲೆ 33, ಈ 33 ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ 44 ಇದೆ. 11 4 44, 44 ಕ್ಯಾನ್ಸಲ್ ಆಯಿತು. ಇಲ್ಲಿ 3/4 ಬಂತು, 3/4 ಹಾಗೆ ಇಟ್ಟು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟು ಏನಪ್ಪ ಅಂದರೆ 75, 100 ಅಂತಿದೆ. ಹೌದಾ? ಇಲ್ಲಿ 75:100 ಅಂತ ಬರೆದೆ. ಹಾಗಾದರೆ ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ 75/100 ಆಗುತ್ತೆ. ಹಾಗಾದರೆ ಈ 75 ಮತ್ತು 100, ಹೌದಾ, ಈ 75 100 ಐತಲ್ಲ, ಯಾವ ಮಗ್ಗಿಲೆ ಹೋಗತ್ತನ್ನಂತ ಪರೀಕ್ಷೆ ಮಾಡ್ಕೋಬೇಕು. ಇದು 25ರ ಮಗ್ಗಿಲೆ ಹೋಗುತ್ತೆ. ಹಾಗಾದರೆ 25 ಮೂರಲೇ ಏನಪ್ಪ ಅಂದರೆ 75, ಇಲ್ಲಿ 75 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಉಳಿತಿನ 100 ಉಳಿತಿ. ಹಾಗಾದರೆ ಇದನ್ನು ಏನು ಮಾಡ್ಬೇಕಂದ್ರೆ 25 4 ಏನಪ್ಪ ಅಂದರೆ 100. ಇಲ್ಲಿ ಅಂಶದಲ್ಲಿ 75 ಕ್ಯಾನ್ಸಲ್ ಆಯ್ತು, 100ರಲ್ಲಿ ಛೇದದಲ್ಲಿ 100 ಕ್ಯಾನ್ಸಲ್ ಆಯಿತು. ಹಾಗಾದರೆ ಇಲ್ಲಿ 3/4 ಉಳಿತಿ, ಅದು 3/4 ಬರ್ಕೊಂಡೆ. ಹಾಗಾದರೆ ಇಲ್ಲಿ 33:44 ಆನ್ಸರ್ ಏನು ಬಂದಿದೆ ಅಂದರೆ 3/4 ಬಂದಿದೆ. ಆಮೇಲೆ 75:100 ಆನ್ಸರ್ ಏನು ಬಂದಿದೆ 3/4 ಬಂದಿದೆ. ಹೌದಾ? ಹಾಗಾದರೆ ಇಲ್ಲಿ ಎರಡೂ ಏನಪ್ಪ ಅಂದರೆ ಸಮವಾಗಿದೆ ಅಂತ, ಅನುಪಾತದಲ್ಲಿದೆ ಅಂತ, ಸಮಾನುಪಾತದಲ್ಲಿದೆ ಅಂತ ಹೇಳ್ಬೋದು. ಹಾಗಾದರೆ ಇದು ಆದ್ದರಿಂದ ಸಮಾನುಪಾತ ಹೊಂದಿದೆ ಅಂತ ಇದು ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನಾವು ಇಲ್ಲಿ 1ನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಎದಿಂದ ಎಲ್ಲಿವರೆಗೆ ಅಂತಂದರೆ ಎಫ್ವರೆಗೆ ನಾವು ಸಮಸ್ಯೆಯನ್ನು ಬಿಡಿಸಿದ್ದು ಅಂತ ಹೇಳ್ಬೋದು.
ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಅಲ್ಲಿ ಎರಡನೇ ಪ್ರಶ್ನೆ ಯಾವ ರೀತಿ ಇದೆ, ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನೋಡೋಣ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂದರೆ ಎರಡನೇ ಪ್ರಶ್ನೆಯನ್ನು ಗಮನಿಸೋಣ ಏನಿದೆ ಅಂತೇಳಿ. ನೋಡಿ ಮಕ್ಕಳೇ, ಇಲ್ಲಿ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ತಪ್ಪು ಎಂದು ತಿಳಿಸಿ. ಸೇಮ್ ಟು ಸೇಮ್ ಏನಪ್ಪ ಅಂದರೆ ಇಲ್ಲಿ ಸಮಾನುಪಾತದಲ್ಲಿ ಕೊಟ್ಟರು. ಈ ಸಮಾನುಪಾತ ಏನಪ್ಪ ಅಂದರೆ ಕೊಟ್ಟದ್ದು ಸರಿ ಇತ್ತು ತಪ್ಪಾಯಿತು ಅಂತ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ಸಮಾನುಪಾತದಲ್ಲಿ ಇದೇವಿಲ್ಲೋ ಇಲ್ಲೋ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ಈ ವೇಸ್ಟ್ ಪ್ರಶ್ನೆಗಳು ಏದಿಂದ ಹಿಡಿದು ಎಫ್ ವರೆಗೆ ಅದಾವು. 6 ಪ್ರಶ್ನೆಗಳು ಬರ್ತಾವೆ, ಉಪಪ್ರಶ್ನೆಗಳು ಬರ್ತಾವೆ. ಈ 6 ಉಪಪ್ರಶ್ನೆಗಳು ನೋಡೋಣ. ಪ್ರತಿಯೊಂದು ಪ್ರಶ್ನೆ ಬರೆದ ಏನಪ್ಪ ಅಂದರೆ ಇಲ್ಲಿ ಏನು ಕೊಟ್ಟಿರಲ್ಲ ಇದೇ ಪ್ರಶ್ನೆ ಬರೆದು ಬಿಡಿಸ್ಕೊಂತ ಹೋಗಿದ್ದೀನಿ. ಆ 6 ಉಪಪ್ರಶ್ನೆಗಳಿಗೆ ಆನ್ಸರನ್ನು ನಾವು ಕಂಡುಕೊಳ್ಳೋಣ. ಇಲ್ಲಿ ಬಿಡಿಸಿದ ನೋಡ್ಬೋದು ಮಕ್ಕಳೇ, ನೀವು ಕಚ್ಚಾದಾಗ ಅಲ್ಲಿ ಕೊಟ್ಟಂಥ ಪ್ರಶ್ನೆ ಮೊದಲನೇ ಪ್ರಶ್ನೆ ಏದೊಳಗೆ ಏನಿದೆ ಅಂದರೆ ಇಲ್ಲಿ ನೋಡ್ಬೋದು 16:24 ಸಮಾನುಪಾತ 20:30 ಅಂತಿದೆ. ಹೌದಾ? ಇದನ್ನು ಏನು ಮಾಡಿದ್ದಾನೆ ಅಂದರೆ 16:24 ಭಿನ್ನ ರಾಶಿಯಲ್ಲಿ ಬರೆದಾಗ 16/24 ಆತಿ. ಹಾಗಾದರೆ ಈ 16/24 ನಾವು ಏನು ಮಾಡ್ಬೇಕಂದ್ರೆ ಭಾಗ ಮಾಡಬೇಕು. ಹೌದಾ? ಅಂದರೆ ಏನಪ್ಪ ಭಾಗಾಕಾರ ಮಾಡಬೇಕು, ಅಥವಾ ಕನಿಷ್ಠ ರೂಪಕ್ಕೆ ತರಬೇಕು, ಅಥವಾ ಆದರ್ಶ ರೂಪಕ್ಕೆ ಅಥವಾ ಸರಳ ರೂಪಕ್ಕೆ ತರಬೇಕು. ಹಾಗಾದರೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ 16/24 ಅನ್ನೋದು ನೋಡ್ಕೋಬೋದು. 8ನ ಮಗ್ಗಿಯಲ್ಲಿ ಹೋಗುತ್ತೆ. 8 2 16, 16 ಕ್ಯಾನ್ಸಲ್ ಆತಿ. 8 3 24, 24 ಕ್ಯಾನ್ಸಲ್ ಐತಿ. ಇಲ್ಲಿ 2 ಉಳಿತಿ, ಇಲ್ಲಿ 3 ಉಳಿತಿ. ಅದನ್ನೇ 2/3 ಅಂತ ಬರ್ದೆ. ಅರ್ಥ ಆಯ್ತು ಮಕ್ಕಳೇ? ನೆಕ್ಸ್ಟ್ ಇಲ್ಲಿ 20:30 ಅಂತಿದೆ. ಅದನ್ನು ಹೇಗೆ ಹಚ್ಕೋಬೇಕಂದ್ರೆ 20/30 ಅಂತ ಭಿನ್ನರಾಶಿ ರೂಪದಲ್ಲಿ ಹಚ್ಕೋಬೇಕು. ಹಾಗಾದರೆ 20:30 ಇದನ್ನು ಏನಪ್ಪ ಅಂದರೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಅಂದರೆ 10ನ ಮಗ್ಗಿ ಹೋಗುತ್ತೆ. 10 2 20, ಈ 20 ಕ್ಯಾನ್ಸಲ್ ಆತಿ. 10 3 30, ಈ 30 ಕ್ಯಾನ್ಸಲ್ ಆಯ್ತು. ಇಲ್ಲಿ 2/3 ಉಳಿತಿ, 3 ಉಳಿತಿ. ಹೌದಾ? ಹಾಗಾದರೆ ಎರಡೂ ಸರಿ ಏನಪ್ಪ ಅಂದರೆ 2/3 2/3 ಉಳಿತಿ. ಹೇಳಿಕೆ ಏನಪ್ಪ ಅಂದರೆ ಸರಿ ಅಂತ ಹೇಳ್ಬೋದು. ಏನು ಹೇಳಿಕೆ ಸರಿ ಅಂತ ಹೇಳ್ಬೋದು ನಾವು? ಏನಪ್ಪ ಅಂದರೆ ಇವು ಎರಡೂ ಏನಪ್ಪ ಅಂದರೆ ಸಮಾನುಪಾತ ಹೊಂದಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಇಲ್ಲಿ ಹೇಳಿಕೆ ಸರಿ ಅಥವಾ ತಪ್ಪು ಅಂತ ಕೊಟ್ಟರು. ಇದು ಹೇಳಿಕೆ ಸರಿ. 2 ಅನುಪಾತ ಒಂದೇ ಆಗಿದ್ದರ ಸಲುವಾಗಿ ಸಮಾನುಪಾತ ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿ ಹೇಳಿಕೆ ಸರಿ ಇದೆ ಅಂತ ನಾವು ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಮಕ್ಕಳೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಬಿ ಪ್ರಶ್ನೆಗೆ ಹೋಗೋಣ. 21:6 ಸಮಾನುಪಾತ 35:10 ಅಂತಿದೆ. ಓಕೆ, ಹಾಗಾದರೆ ಈ 21:6 ನಾನು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾಗ 21/6 ಅಂತ ಆಯಿತು. ಹಾಗಾದರೆ ಇದು ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಅಂತಂದರೆ 3ನ ಮಗ್ಗಿಯಲ್ಲಿ ಹೋಗುತ್ತೆ. 21 ಅನ್ನೋದು 3 7 21, 21 ಕ್ಯಾನ್ಸಲ್, 7 ಉಳಿತಿ ಮೇಲೆ ಅಂಶದಲ್ಲಿ. ಹಾಗಾದರೆ ಈ 6 ಅನ್ನೋದು 3 2 6, 6 ಕ್ಯಾನ್ಸಲ್ ಐತಿ. 7/2 7/2 ಹೇಗಿತ್ತು ಹಾಗೆ ಇಟ್ಟನಿ. ಹಾಗಾದರೆ ನೆಕ್ಸ್ಟ್ ಇನ್ನೇನಿದೆ ಅಂದರೆ 35:10 ಇದೆ. 35/10 ಅಂತ ಬರ್ಕೊಂಡೆ. ಇದು ಏನಪ್ಪ ಅಂತಂದರೆ 5ನ ಮಗ್ಗಿಯಲ್ಲಿ ಹೋಗುತ್ತೆ. 5 7 35. ಓಕೆ, 35 ಕ್ಯಾನ್ಸಲ್ ಆತಿ. ಇನ್ನು 10 ಉಳಿತಿ. 5 2 10, ಈ 10 ಕ್ಯಾನ್ಸಲ್ ಆತಿ. 7/2 ಬಂತು. ಹಾಗಾದರೆ ಇಲ್ಲೂ 7/2 ಬಂತು, ಇಲ್ಲೂ 7/2 ಬಂತು. ಹೇಳಿಕೆ ಸರಿಯಾಗಿದೆ ಅಂತ ಹೇಳ್ಬೋದು, ಸಮಾನುಪಾತದಲ್ಲಿದೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಇನ್ನು ಸಿ ಲೆಕ್ಕವನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ನೋಡ್ಬೋದು. ಇಲ್ಲಿ ಮಕ್ಕಳೇ ನೀವು 12:18 ಸಮಾನುಪಾತ ಏನಪ್ಪ ಅಂದರೆ 28:12 ಅಂತಿದೆ. ಓಕೆ, ಇದನ್ನು ಭಿನ್ನರಾಶಿಯಲ್ಲೂ ಬರ್ಕೋಣ 12/18. ಹಾಗಾದರೆ ಇಲ್ಲಿ ಏನು ಮಾಡೋದಂದರೆ ಯಾವ ಮಗ್ಗಿಲಿ ಹೋಗುತ್ತೆ? 6ನ ಮಗ್ಗಿ ಹೋಗುತ್ತೆ. 6 2 12, 12 ಕ್ಯಾನ್ಸಲ್ ಆತಿ. 6 3 18, 18 ಕ್ಯಾನ್ಸಲ್ 2/3 ಉಳಿತೆ. ಅದೇ 2/3 ಕೆಳಗಿಟ್ಟೆ. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ 28:12 28/12 ಅಂತ ಬರ್ಕೊಂಡೆ. ಇದು ಯಾವ ಮಗ್ಗಿಲಿ ಹೋಗುತ್ತೆ ಅಂದರೆ 4ನ ಮಗ್ಗಿಲಿ ಹೋಗುತ್ತೆ. 4 7 28, 28 ಕ್ಯಾನ್ಸಲ್ ಆತಿ. ಇದು 12 ಯಾವ ಮಗ್ಗಿಲಿ ಹೋಗುತ್ತೆ ಅಂದರೆ 4ನ ಮಗ್ಗಿಲಿ ಹೋಗುತ್ತೆ. 4 3 12. ಹಾಗಾದರೆ 28 ಕ್ಯಾನ್ಸಲ್, 12 ಕ್ಯಾನ್ಸಲ್, 7/3 ಉಳಿತು. ಇದರ ಆನ್ಸರ್ ಏನು ಬಂದಿದೆ? 2/3 ಅಂತ ಬಂದಿದೆ. ಇಲ್ಲಿ 7/3 ಬಂದಿದೆ. ಹಾಗಾದರೆ ಹೇಳಿಕೆ ತಪ್ಪು ಅಂದರೆ ನಾಟ್ ಈಕ್ವಲ್ ಟು ಆಗುತ್ತೆ ಇದು. ಹೌದಾ? ಅಂದರೆ ಸಮಾನುಪಾತದಲ್ಲಿ ಇಲ್ಲ ಅಂದರೆ ಹೇಳಿಕೆ ತಪ್ಪು ಅಂತ ಬರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ 8:9 ಸಮಾನುಪಾತ 24:ಏನಪ್ಪ ಅಂದರೆ 27 ಅಂತಿದೆ. ಇಲ್ಲಿ ನೀವು ನೋಡ್ಬೋದು 8:9 8/9 ಅಂತ ಹಚ್ಕೋತಾನೆ. ಹಾಗಾದರೆ 8/9 ಹಚ್ಚಿದ ಕೂಡಲೇ ಇದು ಯಾವ ಅಂಕಿಯಿಂದ ಯಾವ ಸಂಖ್ಯೆಯಿಂದ ಒಂದೇ ಅಂಕಿಯಿಂದ ಭಾಗ ಹೋಗೋದಿಲ್ಲ. ಅಂಶಛೇದ ಯಾವಾಗಿದ್ದರೂ ಏನಪ್ಪ ಅಂತಂದರೆ ಒಂದೇ ಸಂಖ್ಯೆ ಅಥವಾ ಒಂದೇ ಅಂಕಿಯಿಂದ ಭಾಗ ಹೋಗ್ತಾ ಇರಬೇಕು. ಇಲ್ಲಿ ಅಂಶ ಮತ್ತು ಛೇದ ಏನಪ್ಪ ಅಂದರೆ ಒಂದೇ ಸಂಖ್ಯೆ ಅಥವಾ ಒಂದೇ ಅಂಕಿಯಿಂದ ಭಾಗ ಹೋಗೋದಿಲ್ಲ. ಅದರ ಸಲುವಾಗಿ 8/9 ಹೆಂಗಿದೆಯಲ್ಲ ಅದೇ ರೀತಿ 8/9 ಅಂತ ಇಟ್ಟನಿ. ಹಾಗಾದರೆ ನೆಕ್ಸ್ಟ್ ಇನ್ನು 24:27 ಅಂತಿದೆ. ಅಂಶದಲ್ಲಿ 24 ಬರ್ಕೊಂಡೆ, ಛೇದದಲ್ಲಿ 27 ಬರ್ಕೊಂಡೆ. 24/27 ಆಯಿತು. ಹಾಗಾದರೆ ಇವು ಯಾವ ಮಗ್ಗಿಲೆ? ಹೌದಾ? ಯಾವ ಮಗ್ಗಿಲೆ ಇದು ಭಾಗ ಹೋಗತ್ತೆ ಅಂತ ನೋಡ್ಕೋಬೇಕು. ಏನಪ್ಪ ಅಂದರೆ 3ನ ಮಗ್ಗಿಲೆ ಭಾಗ ಹೋಗುತ್ತೆ. 2 3 8 24, 24 ಕ್ಯಾನ್ಸಲ್ ಆಯಿತು.
ಇನ್ನು 27 ಉಳಿತು. 3 9 27 ಕ್ಯಾನ್ಸಲ್ ಆಯಿತು. 8/9 ಬಂತು. ಅದೇ 8/9 ಅಂತ ಇಟ್ಕೊಂಡ್ರಿ. ಹಾಗಾದರೆ 8/9 = 8/9. ಇಲ್ಲಿ ಎರಡು ಏನಪ್ಪ ಅಂದರೆ ಅನುಪಾತಗಳು ಸಮಾನವಾಗಿ ಬರೋದ್ರಿಂದ ಸಮಾನುಪಾತ ಹೊಂದಿದೆ ಅಂತ ಹೇಳ್ಬೋದು. ಹಾಗಾದರೆ ಹೇಳಿಕೆ ಸರಿ ಅಂತ ಇಲ್ಲಿ ನಾವು ಕೊಡ್ಬೋದು. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣವಾ? ಹಾಗಾದರೆ ಅನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಈ ಪ್ರಶ್ನೆ 5.2 ಅನುಪಾತ 3.9 ಸಮಾನುಪಾತ 3:4 ಅಂತಿದೆ. ಇಲ್ಲಿ 5.2 3.9 ಏನಪ್ಪ ಅಂದರೆ ಈ ರೀತಿ ಬರ್ಕೋಬೇಕು. ಬರ್ಕೊಂಡು ಏನು ಮಾಡ್ಕೋಬೇಕಂದ್ರೆ ಹಾಗಾದರೆ ಭಾಗ ಮಾಡಬೇಕು. ಭಾಗ ಯಾವ ಮಗ್ಗಿಲೆ ಮಾಡ್ತೀರಿ ಅನ್ನೋದ ನೋಡ್ಕೋಬೇಕು. ಹೌದಾ? ಇಲ್ಲಿ ಗಮನಿಸ್ಬೋದು ನೀವು. ಇಲ್ಲಿ 52/39 ಆಗುತ್ತೆ, ಅಥವಾ 5.2 52/39 ಅಂತ ಹೇಳ್ಕೋಬೇಕು. ಹಾಗಾದರೆ ಇವೆರಡು ಯಾವ ಮಗ್ಗಿಲೆ ಹೋಗಿದೆ ಅಂದರೆ ಇವೆರಡು ಏನಪ್ಪ ಅಂದರೆ 13 ಮಗ್ಗಿಲೆ ಹೋಗಿದೆ ಅಂತ ಹೇಳ್ಬೋದು. 13 4 ಏನಪ್ಪ ಅಂದರೆ 52 ಕ್ಯಾನ್ಸಲ್ ಆಗುತ್ತೆ. ಇನ್ನು 39 ಉಳಿತು. ಅದೇ ಮಗ್ಗಿ 13ರಿಂದ ಭಾಗಿಸ್ಬೇಕು. 13 3 ಏನಪ್ಪ ಅಂದರೆ 39, ಅಂದರೆ 4/3 ಬಂತು. ಹೌದಾ? ಅದೇ 4/3ನ ಇಲ್ಲಿ ಕೆಳಗಿಟ್ಟೆ. ಹಾಗಾದರೆ ನೆಕ್ಸ್ಟ್ 3:4 ಇದೆ, ಅದನ್ನು 3/4 ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಾನೆ. ಅದೇ ಹೇಗೈತಲ್ಲ ಹಾಗೆ ಇಟ್ಟೇನೆ 3/4. ಹಾಗಾದರೆ ಇಲ್ಲಿ 4/3 ಬಂತು, ಇಲ್ಲಿ 3/4 ಬಂತು. ಎರಡೂ ಅನುಪಾತಗಳು ಸೇಮ್ ಟು ಸೇಮ್ ಇಲ್ಲ ಅಥವಾ ಒಂದೇ ರೀತಿಯಾಗಿಲ್ಲ. ಅದಕ್ಕೆ ಇಲ್ಲಿ ಏನಪ್ಪ ಅಂದರೆ 4/3 ≠ 3/4 ಅಂದರೆ ಹೇಳಿಕೆ ತಪ್ಪಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಲ್ಲಿ ಏನಿದೆ ಅಂತ ನೋಡ್ಕೋಣ. ಕೊನೆಯದಾಗಿ 2ರೊಳಗ F. ಇಲ್ಲಿ 0.9 ಅನುಪಾತ 0.36 ಸಮಾನುಪಾತ 10:4 ಅಂತಿದೆ. ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ 0.9 ಇದು 90 ಅಂತ ಹಚ್ಕೋಬೇಕು. 0.36 ಇದು 36 ಅಂತ ಹಚ್ಕೋಬೇಕು. ಹಾಗಾದರೆ 90/36 ಇವು ಒಂದ ಮಗ್ಗಿಲೆ ಹೋಗುತ್ತೆ, ಭಾಗ ಹೋಗುತ್ತೆ. ಹಾಗಾದರೆ ಯಾವ ಮಗ್ಗಿಲೆ ಹೋಗುತ್ತೆ? 9ರ ಮಗ್ಗಿಲೆ ಭಾಗ ಹೋಗುತ್ತೆ. 9 10 90, ಇಲ್ಲಿ 90 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಗಮನಿಸ್ಬೋದು 36 ಇದೆ. ಇನ್ನು 9 4 36, ಈ 36 ಕ್ಯಾನ್ಸಲ್ ಆಯ್ತು. 10/4 ಅಂತ ಬಂತು. ಅದೇ 10/4 ಅಂತ ಬರ್ಕೊಂಡೆ. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ 10:4 ಇದೆ. ಹೇಗೈತಲ್ಲ ಹಾಗೆ ಏನಪ್ಪ ಅಂದರೆ ಭಿನ್ನ ರಾಶಿಯಲ್ಲಿ ಬರ್ಕೊಂಡೀನಿ 10/4 ಅಂತೇಳಿ. ಅದನ್ನೇ ಸೇಮ್ ಟು ಸೇಮ್ ಏನಪ್ಪ 10/4 ಅಂತ ಇಲ್ಲಿ ಆನ್ಸರ್ ಬರ್ದೀನಿ. ಹಾಗಾದರೆ ಇವೆರಡೂ ಏನಪ್ಪ ಅಂತಂದರೆ ಅನುಪಾತದಲ್ಲಿರುವುದರಿಂದ ಏನಪ್ಪ ಅಂತಂದರೆ ಸಮಾನುಪಾತ ಹೊಂದಿದೆ ಅಂತ ಹೇಳಿಕೆ ಸರಿ ಅಂತ ಇಲ್ಲಿ ಕೊಟ್ಕೋಬೋದು ನಾವು ಉತ್ತರ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ 1 ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 12.2ರಲ್ಲಿ ಏನಪ್ಪ ಅಂದರೆ 1ರಿಂದ 2ರ ಮಟ್ಟ ಬಿಡಿಸಿದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಒಂದು 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆಯನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡೋಣ. ಈ ವಿಡಿಯೋದಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅದೇ ರೀತಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಭ್ಯಾಸ 12.2ಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಂಡು ಅಂಥೇಳಿ ಇಲ್ಲಿಗೆ ಈ ಅಭ್ಯಾಸವನ್ನು ಮುಕ್ತಾಯ ಮಾಡ್ತಾನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಏನಪ್ಪ ಅಂದರೆ ಧನ್ಯವಾದಗಳು.